ರೇಣುಕಾಸ್ವಾಮಿ ಹತ್ಯೆಯಾದಂಥ ಸ್ಥಳದಲ್ಲಿ ಮಹಜರು ಪ್ರಕ್ರಿಯೆ ನಡೆಸಬೇಕು. ಸೊ ಹಾಗಾಗಿ ಈಗ ರಸ್ತೆಗಳನ್ನೆಲ್ಲ ಕ್ಲಿಯರ್ ಮಾಡ್ತಾ ಇದ್ದಾರೆ ಅನ್ನುವಂಥದ್ರ ಬಗ್ಗೆ ಈಗ ಮಾಹಿತಿ ಸಿಗ್ತಾ ಇದೆ. ಪಟ್ಟಣಗೆರೆ ಶೆಡ್ ಬಳಿ ಪೊಲೀಸರು ಮಹಜರನ್ನ ಮಾಡಬೇಕು. ಪ್ರಮುಖವಾಗಿ ದರ್ಶನ್, ಪವಿತ್ರ ಗೌಡ ಸೇರಿದಂತೆ ಇನ್ನು ಉಳಿದ ಆರೋಪಿಗಳನ್ನು ಕೂಡ ಅಲ್ಲಿಗೆ ಕರ್ಕೊಂಡು ಬಂದು ಸ್ಥಳ ಮಹಜರನ್ನ ಮಾಡಬೇಕಾಗತ್ತೆ. ಈಗಾಗಲೇ ಪೊಲೀಸ್ ವ್ಯಾನ್ ಬಂದಿದ್ದನ್ನ ನೋಡ್ತಾ ಇದ್ವಿ ಅನ್ನಪೂರ್ಣೇಶ್ವರಿ ನಗರ ಸ್ಟೇಷನ್ಗೆ. ಇನ್ನು ಶೆಡ್ ಬಳಿ ಕ್ಲಿಯರ್ ಮಾಡಿಸ್ತಾ ಇದ್ದಾರೆ ಈಗ ಸದ್ಯಕ್ಕೆ. ಪಟ್ಟಣಗೆರೆಯಲ್ಲಿ ಭದ್ರತೆಯನ್ನ ಪೊಲೀಸರು ಹೆಚ್ಚಿದ್ದಾರೆ, ಹೆಚ್ಚಿನ ಸಂಖ್ಯೆಯಲ್ಲಿ ಪೊಲೀಸರನ್ನ ನಿಯೋಜನೆ ಮಾಡಿದ್ದಾರೆ. ಯಾಕಂದ್ರೆ ಇರ್ತಾರಲ್ಲ ಈ ದರ್ಶನ್ ಅಭಿಮಾನಿಗಳು, ಅಲ್ಲಿ ಮತ್ತೆ ವಾಪಸ್ ಅಲ್ಲಿಗೆ ಬರ್ಬೋದು, ಅಲ್ಲಿ ಬಂದು ಏನಾದರೂ ಒಂದು ದಾಂಧಲೆ ಮಾಡ್ತಾರೆ ಅಂತ ಹೇಳಿ ಈಗ ಸದ್ಯಕ್ಕೆ ಪೊಲೀಸರು ಕೂಡ ಎಲ್ಲ ಮುತುವರ್ಜಿಯನ್ನು ವಹಿಸ್ತಾ ಇದ್ದಾರೆ. ಸ್ಥಳಕ್ಕೆ ಎಸಿಪಿ ಭರತ್ ರೆಡ್ಡಿ ಅವರು ಕೂಡ ಹೋಗಿದ್ದಾರೆ. ಹಾಗೆ ಇನ್ಸ್ಪೆಕ್ಟರ್ ಭರತ್ ಅವರು ಕೂಡ ಶೆಡ್ ಬಳಿಗೆ ಹೋಗಿ ಭೇಟಿಯನ್ನು ನೀಡಿ ಅಲ್ಲಿ ಪರಿಶೀಲನೆಯನ್ನು ನಡೆಸ್ತಾರೆ. ನೋಡಿ, ಪಟ್ಟಣಗೆರೆ ಶೆಡ್ನ ಬಳಿ ಆ ದೃಶ್ಯಗಳನ್ನು ನೋಡ್ತಾ ಇದ್ದೀವಿ ನಾವೀಗ. ಈಗಾಗಲೇ ಆ ಸ್ಥಳವನ್ನು ಮರ್ಡರ್ ಸೀನನ್ನು ಸೀಸ್ ಮಾಡಿದ್ದಾರೆ. ಈಗ ಅಲ್ಲಿ ಸ್ಥಳದಲ್ಲಿ ನಾವು ಪ್ರತಿನಿಧಿ ಕಿರಣ್ ಸೂರ್ಯ ಇದ್ದಾರೆ, ಡೀಟೇಲ್ಸ್ ಪಡೆಯೋಣ. ಕಿರಣ್, ಈಗಷ್ಟೇ ಪ್ರಚುರ ಹತ್ರ ಮಾತಾಡ್ತಾ ಇದ್ವಿ. ಅನ್ನಪೂರ್ಣೇಶ್ವರ ನಗರದಿಂದ ಬಹುಶಃ ಇನ್ನೇನು ಕೆಲವೇ ಹೊತ್ತಿನಲ್ಲಿ ವ್ಯಾನ್ ಹೊರಡುತ್ತೆ ಅನ್ಸುತ್ತೆ. ಇವ್ರನ್ನೆಲ್ಲರನ್ನು ಕರ್ಕೊಂಡು ಅಲ್ಲಿ ಸ್ಥಳ ಮಹಜರಿಗೆ ಬರ್ತಾರೆ. ಸೊ ಅಲ್ಲಿ ಹೇಗಿದೆ ಪರಿಸ್ಥಿತಿ? ಎಲ್ಲ ಬಿಗಿ ಭದ್ರತೆಯನ್ನ ಕೈಗೊಂಡಿದ್ದಾರಾ? ಪೊಲೀಸರೆಲ್ಲ ನಿಗಾ ವಹಿಸಿದಾರಾ ಈಗ ಅಲ್ಲಿ? ಹೌದು ರೆಹಮಾನ್, ಖಂಡಿತವಾಗ್ಲೂ ಕೂಡ ರೇಣುಕಾಸ್ವಾಮಿಯ ಏನೊಂದು ಹತ್ಯೆ ಮಾಡಿದಂಥ ಆರೋಪಿಗಳಿದ್ದಾರೆ, ಆರೋಪಿಗಳನ್ನು ಈ ಒಂದು ಪಟ್ಟಣಗೆರೆಯಲ್ಲಿರುವಂಥ ಜಯಣ್ಣ ಅನ್ನುವಂಥವರಿಗೆ ಸೇರಿದಂಥ ಒಂದು ಶೆಡ್ ಏನಿದೆ, ಆ ಒಂದು ಶೆಡ್ಡಿಗೆ ಈಗ ಆಲ್ರೆಡಿ ಕೂಡ ಸ್ಥಳ ಮಹಜರಿಗೆ ಕರ್ಕೊಂಡ್ಬರುವ ಒಂದು ಹಿನ್ನೆಲೆಯಲ್ಲಿ ಈಗಾಗಲೇ ಕೂಡ ಪೊಲೀಸರು ಸಾಕಷ್ಟು ಬಿಗಿ ಭದ್ರತೆಯನ್ನು ನೀಡ್ತಾ ಇರುವಂಥದ್ದು. ನಾನು ಕೂಡ ಸ್ಥಳದಲ್ಲಿದ್ದೀನಿ, ನಿಮಗೆ ದೃಶ್ಯಗಳಲ್ಲಿ ತೋರಿಸ್ತಾ ಇದ್ದೀನಿ. ಸಾಕಷ್ಟು ಹಿರಿಯ ಅಧಿಕಾರಿಗಳು ಕೂಡ ಸ್ಥಳಕ್ಕೆ ಈಗಾಗಲೇ ಕೂಡ ಬಂದಿರುವಂಥದ್ದು. ಎಸಿಪಿ ಆಗಿರುವಂಥ ಭರತ್ ಅವರು ಕೂಡ ಈಗಾಗಲೇ, ಭರತ್ ರೆಡ್ಡಿ ಅವರು ಕೂಡ ಸ್ಥಳಕ್ಕೆ ಈಗಾಗಲೇ ಬಂದಿರುವಂಥದ್ದು. ಇನ್ಸ್ಪೆಕ್ಟರ್ಗಳು ಕೂಡ ಈಗಾಗಲೇ ಆಗಮಿಸಿರುವುದು. ಸುತ್ತಮುತ್ತ ಯಾರಾದರೂ ಅಂದರೆ ದರ್ಶನ್ ಇರ್ಬೋದು ಮತ್ತು ಅವರ ಅಭಿಮಾನಿಗಳು ಯಾರಾದರೂ ಸುತ್ತಮುತ್ತ ಬಂದಂಥ ಸಂದರ್ಭದಲ್ಲಿ, ಅಂದರೆ ಈ ಒಂದು ಸ್ಥಳ ಮಹಜರ್ ಏನು ಮಾಡ್ತಾರೆ, ಮಹಜರ್ ಮಾಡುವಂಥ ಸಂದರ್ಭದಲ್ಲಿ ಏನಾದ್ರು ಕಿರಿಕಿರಿ ಉಂಟಾಗುವಂಥದ್ದು, ಘೋಷಣೆಗಳನ್ನು ಕೂಗುವಂಥದ್ದು, ಈ ಥರದ್ದು ಯಾವ್ದಾದ್ರು ಕೂಡ ನ್ಯೂಸೆನ್ಸ್ ಕ್ರಿಯೇಟ್ ಆಗಬಾರ್ದು ಅನ್ನೋಂಥ ನಿಟ್ಟಿನಲ್ಲಿ ಈಗಾಗಲೇ ಕೂಡ ಪೊಲೀಸ್ ಅಧಿಕಾರಿಗಳು ಸ್ಥಳಕ್ಕೆ ಬಂದು ಎಲ್ಲ ಒಂದು ರಸ್ತೆಗಳನ್ನಾಗಿರ್ಬೋದು, ಸುತ್ತಮುತ್ತ ಇರುವಂಥದ್ದನ್ನೆಲ್ಲವೂ ಕೂಡ ಕ್ಲಿಯರ್ ಮಾಡಿರುವಂಥದ್ದು. ಈಗಾಗಲೇ ನಾನು ದೃಶ್ಯಗಳಲ್ಲಿ ತೋರಿಸ್ತಾ ಇದ್ದೀನಿ. ಈ ಒಂದು ಕ್ರೈಮ್ ಪಟ್ಟಿಗಳನ್ನು ಏನಿದೆ, ಈ ಒಂದು ಪಟ್ಟಿನ ಕೂಡ ಈಗಾಗಲೇ ಅಡ್ಡ ಹಾಕಿರುವಂಥದ್ದು. ಯಾರು ಕೂಡ ಇಲ್ಲಿಂದ ಪ್ರವೇಶ ಮಾಡಬಾರ್ದು ಒಳಗೆ ಅನ್ನೋಂಥ ನಿಟ್ಟಿನಲ್ಲಿ ಸಂಪೂರ್ಣವಾಗಿ ಬಿಗಿ ಭದ್ರತೆಯನ್ನು ಕೂಡ ಕೈಗೊಂಡಿರುವಂಥದ್ದು. ಸುತ್ತಮುತ್ತ ಇರುವಂಥ ಎಲ್ಲರನ್ನೂ ಕೂಡ ಕ್ಲಿಯರ್ ಮಾಡಿರುವಂಥದ್ದು. ವಾಹನಗಳು ಬರುವಂಥ ಹಿನ್ನೆಲೆಯಲ್ಲಿ ಇಲ್ಲಿದ್ದಂಥ ರಸ್ತೆಯಲ್ಲಿದ್ದಂಥ ವಾಹನಗಳನ್ನೆಲ್ಲವನ್ನೂ ಕೂಡ ಕ್ಲಿಯರ್ ಮಾಡಿರುವಂಥದ್ದು. ಈ ಒಳಭಾಗದಲ್ಲಿ ಅಂದರೆ ಏನಿದೆ, ಇಲ್ಲಿಗೆ ಒಂದು ವಾಹನ ಬಂದು ನಿಂತ್ಕೊಳ್ಳುತ್ತೆ. ಆ ಒಂದು ಆರೋಪಿಗಳೇನಿದ್ದಾರೆ, ದರ್ಶನ್ ಸೇರಿದಂತೆ ಆತನ ಸಹಚರರೇನಿದ್ದಾರೆ, ಅವರನ್ನ ಇಲ್ಲಿ ವಾಹನದಲ್ಲಿ ಇಳಿಸ್ತಾರೆ. ಇಲ್ಲಿಂದ ಅವ್ರನ್ನ ಒಳಗೆ ಕರ್ಕೊಂಡು ಹೋಗ್ತಾರೆ. ಅಂದರೆ ಈ ಭಾಗದಲ್ಲಿ ಏನು JCB ನಿಂತಿದೆ, JCB ನಿಂತಿರುವಂಥ ಭಾಗದಲ್ಲಿ ಒಂದು ಥರವಾದಂಥ ಶೆಡ್ ಇದೆ, ಆರಂಭದಲ್ಲಿ ಇರುವಂಥ ಶೆಡ್ಡು. ಅಲ್ಲಿ ಮತ್ತೊಂದು ಶೆಡ್ ಕೂಡ ಇರುವಂಥದ್ದು, ಅಂದರೆ ಬ್ಲೂ ಬಣ್ಣದಲ್ಲಿ ಏನೊಂದು ಬ್ಯಾರಿಕೇಡ್ ಮತ್ತು ಗೇಟನ್ನು ಅಳವಡಿಸಿದ್ದಾರೆ. ಅಲ್ಲಿ ಕೂಡ ಇರುವಂಥದ್ದು ಅಂದರೆ ವಾಹನಗಳೇನು ಒಳಭಾಗದಲ್ಲಿ ನಿಂತಿದೆ, ಅಂದರೆ ಕಾರು, ಬೈಕುಗಳು ಮತ್ತು ಲಾರಿ ಮತ್ತು ಬಸ್ಸುಗಳು ಕೂಡ ಏನು ನಿಂತಿದೆ, ಅಲ್ಲಿ ಒಳಭಾಗದಲ್ಲಿ ಇವರನ್ನ ಸ್ಥಳ ಮಹಜರಿಗೆ ಕರ್ಕೊಂಡು ಹೋಗ್ತಾರೆ. ರೇಣುಕಾಸ್ವಾಮಿಗೆ ಯಾವ ಒಂದು ಆಯುಧಗಳಿಂದ ಹಲ್ಲೆಯನ್ನು ಮಾಡಿದ್ರು, ರಾಡ್ ಆಗಿರ್ಬೋದು, ಇಲ್ಲ ಯಾವ್ಯಾವ ಆಯುಧಗಳಿಂದ ಆತನ ಮೇಲೆ ಹಲ್ಲೆಯನ್ನು ಮಾಡಿದ್ರು, ಆ ಒಂದು ಸಾಕ್ಷ್ಯಾಧಾರಗಳನ್ನು ಕಲೆ ಹಾಕ್ತಾರೆ. ಆ ಒಂದು ವಸ್ತುಗಳನ್ನು ಎಲ್ಲಿಟ್ಟಿಲಾಗಿದೆ, ಈಗಾಗಲೇ ಅವನ್ನೇನಾದ್ರು ಬಿಸಾಕಿರುವಂಥದ್ದು, ಸುಟ್ಟಾಕಿರುವಂಥದ್ದು, ಇಲ್ಲಾಂದರೆ ಎಲ್ಲರ ಅಕ್ಕಪಕ್ಕದಲ್ಲಿರುವಂಥ ರಾಜಕಾಲುವೆಗಳಿಗೆ ಬಿಸಾಕಿರುವಂಥದ್ದು, ಈ ಥರದ್ದು ಏನಾರು ಆಗಿದ್ರೆ ಆ ಒಂದು ಸಾಕ್ಷ್ಯಾಧಾರಗಳನ್ನು ಕೂಡ ಕಲೆ ಹಾಕ್ತಾರೆ. ಎಲ್ಲಿ ಹಾಕಿದಿರಾ ಅಂತೇಳಿ. ಬೇರೆ ಭಾಗದಲ್ಲಿ ಏನಾರು ಅಂದರೆ ಆತನ ರೇಣುಕಾಸ್ವಾಮಿಯ ಒಂದು ಮೃತದೇಹವನ್ನು ಏನು ಬಿಸಾಕಿದ್ರು ಆ ಒಂದು ಜಾಗದಲ್ಲೇ ಇದನ್ನೇನಾದ್ರು ಬಚ್ಚಿಡಲಾಗಿದೆ. ಈ ಥರದ ಎಲ್ಲ ಒಂದು ಆಯಾಮಗಳಲ್ಲೂ ಕೂಡ ಈಗಾಗಲೇ ಪೊಲೀಸರು ಇವ್ರನ್ನ ಒಂದು ಸ್ಥಳ ಮಹಜರನ್ನ ಮಾಡ್ತಾರೆ. ಸ್ಥಳ ಮಹಜರ ಮಾಡಿಕೊಂಡು ಸಂಪೂರ್ಣವಾಗಿ ಇಲ್ಲಿದ್ದಂಥದ್ದನ್ನೆಲ್ಲವೂ ಕೂಡ ಅಂದರೆ ಸಾಕ್ಷ್ಯಾಧಾರಗಳನ್ನು ಕಲೆ ಹಾಕ್ತಾರೆ ಅನ್ನೋಂಥ ಒಂದು ಮಾಹಿತಿ ಕೂಡ ಸದ್ಯಕ್ಕೆ ಲಭ್ಯವಾಗ್ತಿರುವಂಥದ್ದು. ಈಗಾಗಲೇ ಅನ್ನಪೂರ್ಣೇಶ್ವರಿ ನಗರದಲ್ಲಿ ಅಂದರೆ ಪೊಲೀಸ್ ಠಾಣೆಯಲ್ಲಿ ಈಗಾಗಲೇ ದರ್ಶನ್ ಸೇರಿದಂತೆ ಅವರ ಸಹಚರ ಕೂಡ ಇದ್ದಾರೆ. ಅವ್ರನ್ನ ಇಲ್ಲಿಂದ ಪಟ್ಟಣಗೆರೆ ಅಂದರೆ ಯಶವಂತಪುರ ವಿಧಾನಸಭಾ ಕ್ಷೇತ್ರದಲ್ಲಿರುವಂಥ ಒಂದು ಪಟ್ಟಣಗೆರೆಯ ಒಂದು ಜಯಣ್ಣ ಅವರ ಒಂದು ಕಾರ್ ಶೆಡ್ ಏನಿದೆ, ಕಾರ್ ಶೆಡ್ಡಿಗೆ ಕರ್ಕೊಂಡ್ಬರ್ತಾರೆ. ಇಲ್ಲಿ ದೊಡ್ಡ ಮಟ್ಟದಾದಂಥ ಸುತ್ತಮುತ್ತ ಅವರ ಅಭಿಮಾನಿಗಳು ಸಾಕಷ್ಟು ಸಂಖ್ಯೆಯಲ್ಲಿ ಬೆಳಗಿನಿಂದಲೇ ಕೂಡ ಅವರನ್ನು ಕರ್ಕೊಂಡ್ಬರ್ತಾರೆ ಅನ್ನೋಂಥ ಒಂದು ಮಾತುಗಳು ಕೂಡ ಕೇಳಿಬಂದ ಹಿನ್ನೆಲೆಯಲ್ಲಿ ಜಮಾಯಿಸ್ತಾ ಇದ್ರು. ಅವರೆಲ್ಲರನ್ನೂ ಕೂಡ ಈಗಾಗಲೇ ಕ್ಲಿಯರ್ ಮಾಡಿರುವಂಥದ್ದು. ಯಾವುದೇ ಥರವಾದಂಥ ನ್ಯೂಸೆನ್ಸ್ ಕ್ರಿಯೇಟ್ ಆಗಬಾರ್ದು ಅನ್ನೋಂಥ ಕಾರಣಕ್ಕಾಗಿ ಪೊಲೀಸರು ಕೂಡ ಬಿಗಿ ಭದ್ರತೆಯನ್ನು ನೀಡಿರುವಂಥದ್ದು. ರೆಹಮಾನ್, ಓಕೆ ಕಿರಣ್, ಮತ್ತೆ ಮಾತಾಡ್ತೀನಿ ನಾನು ನಿಮ್ಮ ಜೊತೆಗೆ.